ಏನಮ್ಮ ಸ್ವೀಟು? ಹೇಳ್ತೀನಿ ತಗೊಳ್ಳಿ. ಏನ್ ಸಿಂಚನ ಸ್ಪೆಷಲ್ ಇವತ್ತು ಸ್ವೀಟ್ ಕೊಡ್ತಾ ಇದೆಯಾ? ಅತ್ತಿಗೆ ಹರಿಗೆ ಕೆಲಸ ಸಿಕ್ತು. ಏನಮ್ಮ ಹೇಳ್ತಾ ಇದ್ಯಾ? ಅಲ್ಲ ಕಣವ, ನಿನ್ ಗಂಡನ ಕೆಲಸ ಸಿಗೋದು ನನಗೆ ಪ್ರಧಾನ ಮಂತ್ರಿ ಸೀಟ್ ಸಿಗೋದು ಎರಡು ಒಂದೇ ಕಣವ. ಅಪ್ಪ ನಿಜವಾಗ್ಲೂ ಕೆಲಸ ಸಿಕ್ಕಿದೆ, ಇಂಟರ್ವ್ಯೂನೂ ಆಗಿದೆ, ಜಾಯ್ನಿಂಗ್ ಡೇಟ್ ಕನ್ಫರ್ಮ್ ಆಗೋದು ಮಾತ್ರ ಬಾಕಿ. ನಾನಂತೂ ನಂಬಕ್ಕಿಲ್ಲ ಕಣವ. ನೋಡೋ, ನಿನ್ನ ಗಂಡ ಕೆಲ್ಸಕ್ಕೆ ಹೋಗಿ ಮೊದಲನೇ ತಿಂಗಳ ಸಂಬಳನ ನಿನ್ನ ಕೈಲಿ ತಗೊಂಬಂದು ಕೊಟ್ಟಾಗ ನಾನು ನಂಬೋದು ಕಣವ. ಅಲ್ಲಿ ಗಂಟ ನಾನು ನಂಬಕ್ಕಿಲ್ಲ. ಅಲ್ಲ ಕಣವ, ಈಟ್ ದಿವಸ ನಿನಗೆ ಅದು ಇದು ಸುಳ್ಳೇಳಿ ಹೆಂಗೆ ನಂಬಿಸ್ತಾ ಅಂತ ನಮಗೆಲ್ಲ ಗೊತ್ತಿಲ್ವೇ? ಎಷ್ಟು ಇಂಟ್ರೂ ಅಟೆಂಡ್ ಮಾಡಿದ್ದಾನೆ, ಇನ್ನೇನು ಕೆಲಸನೇ ಸಿಕ್ಬಿಡ್ತು ಅನ್ನೋ ಅಷ್ಟರಲ್ಲಿ ಅದು ಇದು ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತಾನೆ. ನೋಡೋ, ಆ ನಸ್ಗುನಿಕಾಯಿ ಗಂಡನ್ನ ನಂಬೋದಕ್ಕೆ ನೀನೊಬ್ಬಳೇ ಸರಿ ಕಣವ, ನಾವ್ಯಾರೋ ನಂಬಕ್ಕಿಲ್ಲ ಕಣವ. ಯಾಕಪ್ಪ ಅವ್ರ ಮೇಲೆ ಅಷ್ಟೊಂದು ಅನುಮಾನ? ನೋಡಿ, ಹಿಂದೆ ಏನಾಗಿದೆ ನನಗೆ ಗೊತ್ತಿಲ್ಲ, ಆದ್ರೆ ಈಗ ಹರಿ ತುಂಬಾ ಬದಲಾಗಿದ್ದಾರೆ. ಅವರು ಕೆಲಸ ಮಾಡಬೇಕು ಅಂತ ಮನ್ಸು ಮಾಡಿದ್ದಾರೆ, ಹಾಗಾಗಿ ಕೆಲಸಕ್ಕೆ 100% ಹೋಗ್ತಾರೆ ಅಂತ ನಂಬಿಕೆ ನನಗಿದೆ. ಸಿಂಚೋ, ನಿನ್ ಗಂಡಗ್ 100 ವರ್ಷ ಆಯ್ಸು ಕಣವ. ಬನ್ನಿ ಬಾವಾ, ಬನ್ನಿ. ಹರಿ, ಇಂಟರ್ವ್ಯೂ ಚೆನ್ನಾಗಾಯ್ತಾ? ಹೇಗಾಯ್ತು? ಯಾಕೆ ಹೀಗೆ ನಿಂತಿದ್ಯಾ? ನೋಡ್ ಹರಿ, ನಿನಗೆ ಕೆಲಸ ಸಿಕ್ತು ಅಂದ್ರೆ ಯಾರು ನಂಬ್ತಿಲ್ಲ, ನೀನೇ ಹೇಳು. ಹೇಗಿದ್ರು ಭಾವನಾಕ್ಕ ಎಲ್ಲ ವಿಷಯನೂ ಇದ್ರ ಹತ್ರ ಹೇಳ್ತಾಳೆ. ಅವಳು ಹೇಳೋದಕ್ಕೆ ಮುಂಚೆ ನಾನೇ ಹೇಳಿ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ಬಿಡೋದು ಒಳ್ಳೇದು ಅನಿಸ್ತಾ ಇದೆ. ಹಿಂದೆ ಹೋದರೆ ಎಲ್ಲ ಸೇರಿಕೊಂಡು ಚೆನ್ನಾಗಿ ದಂಚಿಬಿಡ್ತಾರೆ, ಏನು ಬೇಕಾದ್ರೂ ಮಾಡ್ಬಿಡ್ತಾರೆ. ಯಾಕೆ ಬಾವ ಯೋಚನೆ ಮಾಡ್ತಾ ಇದ್ದೀರಿ? ನಿಮ್ಗೆ ಕೆಲಸ ಸಿಕ್ಕಿರೋ ವಿಷಯ ನಮಗೂ ಹೇಳಿ, ನಾವೆಲ್ಲರೂ ಖುಷಿ ಪಡ್ತೀವಿ. ಸಿಂಚನ, ಒಂದು ನಿಮಿಷ ಒಳಗೆ ಬರ್ತೀಯಾ? ಮಾತಾಡ್ಬೇಕು. ಹರಿ, ಇದರಲ್ಲಿ ಪರ್ಸನಲ್ ಆಗಿ ಮಾತಾಡೋದೇನಿದೆ? ನಿನಗೆ ಕೆಲಸ ಸಿಕ್ಕಿರೋ ವಿಚಾರ ಎಲ್ಲರ ಹತ್ರ ಹೇಳ್ಕೊ, ಖುಷಿ ಪಡ್ತಾರೆ. ಹಾಂ, ಅದೇ ಕೆಲಸದ ವಿಚಾರನೇ. ಬಾ ಒಂದು ನಿಮಿಷ. ಅದ್ಯಾಕಲ್ಲ ನಿನಗೆ ಕೆಲಸ ಸಿಕ್ಕಿರೋ ವಿಷಯ ಹೇಳೋದಕ್ಕೆ ಇಷ್ಟೊಂದು ನಾಚ್ಕೊತಾ ಇದೆಯಾ? ಅದೇನಾಯ್ತು ಅಂತ ಬಗಳ? ನೀನು ವಿಷಯ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ನೋಡಿದ್ರೆ ಮಾಡಬಾರ್ದಿರೋ ಕೆಲಸ ಏನೋ ಮಾಡ್ಕೊಂಬಂದು ನಿಂತಿರಂಗಿದೆ. ಅದೇನಾಯ್ತು ಅಂತ ಬಗಳ? ಯಾಕಪ್ಪ ಹರಿಗೆ ಯಾವಾಗ್ಲೂ ಅಂತಾನೆ ಇರ್ತೀರಾ? ಅವ್ರು ಇಂಟರ್ವ್ಯೂಗೆ ಹೋಗಿದ್ದಾರೆ, ಕೆಲ್ಸಾನು ಸಿಕ್ಕಿದೆ. ಅವ್ರು ಇಂಟರ್ವ್ಯೂಗೆ ಹೋಗಿದ್ದು ಅಂತಿತ ಕಂಪ್ನಿ ಅಲ್ಲ, ದೊಡ್ಡ IT ಕಂಪ್ನಿ.